ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಸೊ ನಾನಿವತ್ತು ಮತ್ತೊಂದು ಅನ್ಬಾಕ್ಸಿಂಗ್ ಹಾಲ್ನೇ ಮಾಡ್ತಾ ಇದ್ದೀನಿ. ಸೊ ನಾನು ಮೀಶೋಯಿಂದ ಒಂದಷ್ಟು ಗೌನ್ಗಳನ್ನು ತರಿಸಿದ್ದೆ. ಗೌನ್ ಅಥವಾ ಕುರ್ತಿ ಏನು ಬೇಕಾದ್ರೆ ಅದನ್ನು ಕರಿಬಹುದು ನಾವು. ಸೊ ಅದನ್ನು ನಾನು ತರಿಸಿದ್ದೆ. ಅದನ್ನು ನಾನು ನಿಮ್ಮ ಮುಂದೆ ರಿವ್ಯೂ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಈಗ ಇನ್ನೇನು ಏಪ್ರಿಲ್ ಈ ಮಂತಲ್ಲಿ ನಂದು ಬರ್ಡೇ ಕೂಡ ಇದೆ. ಹಾಗಾಗಿ ಬರ್ಡೇಗೆ ಇದು ಶಾಪಿಂಗ್ ಮಾಡಬೇಕಿತ್ತು. ಹಾಗಾಗಿ ನಾನು ಒಂದಷ್ಟು ಗೌನ್ಸ್ಗಳನ್ನು ಮೀಶೋಯಿಂದ ಆರ್ಡರ್ ಮಾಡಿದ್ದೆ. ಸೊ ಅದು ಬಂದಿದೆ. ಅದನ್ನು ನಿಮಗೂ ಕೂಡ ತೋರಿಸೋಣ. ನಿಮಗೂ ಯಾರಾದರೂ ಇಷ್ಟ ಆಗಿರ್ತಾರೆ ತೊಗೊಬಹುದು ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಹಾಕೊಳ್ಳುವಂಥ ಪ್ರತಿಯೊಂದು ಗೌನ್ದು ನಾನು ಪ್ರೈಸನ್ನು ಕೂಡ ನಾನು ಅಲ್ಲೇ ವಿಡಿಯೋ ಕೆಳಗಡೆ ಹಾಕಿರ್ತೀನಿ. ಆ್ಯಂಡ್ ಹಾಗೆಯೇ ಅದ್ರದ್ದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ನೀವು ಬೇಕಿದ್ರೆ ಚೆಕ್ ಮಾಡಬಹುದು. ಸೊ ಬನ್ನಿ, ಇವಾಗ ಫಸ್ಟ್ ಗೌನ್ನ ತೋರಿಸ್ತೀನಿ. ಸೊ ನಾನು ತೊಗೊಂಡಿರುವಂಥ ಫಸ್ಟ್ ಗೌನ್ ಬಂದು ನನ್ನ ಡ್ರೆಸ್ ಕಲರೇ ಇದೆ. ಇದು ಕೂಡ ಮೆಂತ್ಯ ಕಲರ್, ಮಸ್ಟರ್ಡ್ ಕಲರ್ ಅಂತ ಹೇಳ್ತೀವಲ್ಲ, ಸೊ ಆ ಥರದ್ದು. ಇದು ಈ ಥರ ಇದೆ. ಸೊ ಇದನ್ನು ನಾನು ನಿಮಗೆ ಈಗ ವೇರ್ ಮಾಡಿ ಕೂಡ ತೋರಿಸ್ತೀನಿ. ಸೊ ಇದು ನನ್ನ ಫಸ್ಟ್ ಗೌನು ನೋಡ್ತಾ ಇದ್ದೀರಲ್ಲ, ಇದು ಮಸ್ಟರ್ಡ್ ಕಲರ್ ಇರುವಂಥದ್ದು. ಸೊ ಇಲ್ಲಿ ಟಾಪಲ್ಲಿ ಈ ಥರ ಸಿಲ್ವರ್ ಕಲರ್ ಥ್ರೆಡ್ಡಿಂದ ಈ ಥರ ವರ್ಕ್ ಮಾಡಿದ್ದಾರೆ. ಇನ್ನು ಕೆಳಗಡೆ ಪೂರ್ತಿ ಪ್ಲೇನ್ ಇದೆ. ಆ್ಯಂಡ್ ಹಾಗೆ ಇದರ ಸ್ಲೀವ್ಸ್ ಬಂದು 3/4 ಇರುವಂಥದ್ದು. ಅದರ ನೆಕ್ ಡಿಸೈನ್ ನೋಡಿ ಹೇಗಿದೆ ಅಂಥೇಳಿ. ಸೊ ಇದು ಕಂಪ್ಲೀಟ್ ನಮ್ಮ ಉದ್ದ ಇದೆಯಲ್ಲ ಅಲ್ಲಿವರೆಗೂ ಕವರ್ ಆಗೋ ಥರನೇ ಇದೆ. ಫುಲ್ ಲೆಂತಿ ಇರುವಂಥ ಗೌನ್ ಇದು. ಸೊ ಸಿಂಪಲ್ಲಾಗಿ ನಾವು ಪಾರ್ಟಿಗೆ ಅಥವಾ ಸಿಂಪಲ್ ವೇರ್ ಇದನ್ನು ನಾವು ಯೂಸ್ ಮಾಡ್ಕೊಬಹುದು. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಕಲರ್ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡ್ತಿದ್ದೀರಾ ನೀವು ಎಷ್ಟು ಅಗಲವಾಗಿದೆ ಅಂಥೇಳಿ. ತುಂಬಾ ಏನದು ಫ್ರೀಯಾಗಿದೆ ಗೌನ್. ಇದನ್ನು ನಾವು ಆರಾಮಾಗಿ ಹಾಕ್ಕೊಬಹುದು. ಈ ಸೆಕೆ ಟೈಮಲ್ಲಿ ಕೂಡ ಹಾಕ್ಕೊಬಹುದು. ಆ್ಯಂಡ್ ನಾನು ಎಕ್ಸೆಲ್ನ ಆರ್ಡರ್ ಮಾಡಿದ್ದು. ಸ್ವಲ್ಪ ಇದು ನನಗೆ ಲೂಸೇ ಇದೆ. ಇದನ್ನು ನಾವು ಸ್ಟಿಚ್ ಮಾಡಿಸ್ಕೋಬೇಕು. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಈ ಒಂದು ಗೌನು ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಬೈ ಮಾಡಿ. ಆ್ಯಂಡ್ ಸೆಕೆಂಡ್ ಗೌನ್ ಬಂದು ಇದು. ಸೊ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸ್ ಇರುವಂಥದ್ದು. ಹಾಗೆ ಈ ಗೌನಿಗೆ ಒಂದು ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಬೆಲ್ಟ್ ಕ್ವಾಲಿಟಿ ಅಷ್ಟೊಂದೇನು ಚೆನ್ನಾಗಿಲ್ಲ, ಓಕೆ. ಬಟ್ ಇದಂತೂ ತುಂಬ ಚೆನ್ನಾಗಿದೆ, ತುಂಬಾ ಕಂಫರ್ಟಬಲ್ ಆಗಿದೆ. ಹಾಗೆ ಇದು ಜಾರ್ಜೆಟ್ ಕ್ಲಾತು. ಸೊ ನಾವು ಈ ಸಮ್ಮರಲ್ಲಿ ಕೂಡ ಆರಾಮಾಗಿ ಹಾಕ್ಕೋಬಹುದು. ಸೊ ನೋಡಿ, ಈ ಗೌನ್ ಬಂದು ಹೀಗಿದೆ. ಇದನ್ನು ವೇರ್ ಮಾಡಿ ನಿಮ್ಗೆ ತೋರಿಸ್ತೀನಿ ನಾನು ಹೇಗೆ ಕಾಣುತ್ತೆ ಅಂತೇಳಿ. ಇದು ಸ್ಲೀವ್ಸ್ ನೋಡಿ ಈ ಥರ ಫುಲ್ ಇದೆ, ಒಂದು ಆರ್ಮ್ ತನಕ ಬರುತ್ತೆ. ಸೊ ಅಷ್ಟು ಸ್ಲೀವ್ಸ್ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಲೈನಿಂಗ್ ಕೂಡ ಹಾಗೇ ತುಂಬ ಚೆನ್ನಾಗಿರೋ ಲೈನಿಂಗನ್ನೇ ಹಾಕಿರೋದು. ತುಂಬ ಲೆಂತ್ವರೆಗೂ ಕೂಡ ಲೈನಿಂಗನ್ನು ಹಾಕಿದ್ದಾರೆ. ಅಂದರೆ ನಮಗೆ ಕಂಪ್ಲೀಟ್ ಗೌನ್ದು 75% ತನಕ ಕೂಡ ಲೈನಿಂಗನ್ನು ಹಾಕಿದ್ದಾರೆ. ಲೈನಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಕೂಡ ಏನು ಕ್ವಾಲಿಟಿ ವೈಸ್ ಏನು ಮಾತಾಡೋ ಹಾಗಿಲ್ಲ. ಸೊ ಇದು ನನ್ನ ಸೆಕೆಂಡ್ ಗೌನ್. ಸೊ ಇದು ಸೆಕೆಂಡ್ ಗೌನು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ತುಂಬ ಸಿಂಪಲ್ಲಾಗಿ ತುಂಬಾ ಲುಕ್ಕಾಗಿ ಕಾಣುತ್ತೆ. ಸೊ ಬೆಲ್ಟ್ ಹಾಕ್ಕೊಂಡ್ಮೇಲೆ ಅಂತೂ ಇದ್ರ ಲುಕ್ಕು ತುಂಬಾ ಜಾಸ್ತಿ ಆಗುತ್ತೆ. ಆ್ಯಂಡ್ ತುಂಬಾ ಕಂಫರ್ಟಬಲ್ ಆಗಿದೆ ಈ ಒಂದು ಕ್ಲಾತ್. ಹೆವಿ ಅಂತೇನು ಅನಿಸೋದಿಲ್ಲ. ಈ ಸಮ್ಮರಲ್ಲಂತೂ ಇದನ್ನು ನಾವು ಆರಾಮಾಗಿ ಹಾಕ್ಕೋಬಹುದು. ಸೊ ಆಗಲೇ ಹೇಳ್ದಂಗೆ ಇದು ಕೂಡ ಸ್ವಲ್ಪ ನನಗೆ ಸ್ಲೀವ್ಸ್ ಲೂಸೇ ಇದೆ. ಈವನ್ ಬಾಡಿ ಕೂಡ ಲೂಸ್ ಇದೆ. ಬಟ್ ಇದಕ್ಕೆ ಬೆಲ್ಟ್ ಹಾಕೋದ್ರಿಂದ ಅಷ್ಟೊಂದು ಏನಿದು ಗೊತ್ತಾಗಲ್ಲ. ಬಟ್ ಸ್ಲೀವ್ಸ್ ಸ್ವಲ್ಪ ಇದನ್ನು ಸ್ಟಿಚ್ ಮಾಡಿಸ್ಕೊಬೇಕು. ಆ್ಯಂಡ್ ಇದ್ರದ್ದು ನೆಕ್ ಬಂದು ಈ ಥರ ಸ್ಕ್ವೇರ್ ನೆಕ್ ಇರೋವಂಥದ್ದು. ಸೊ ಹಿಂದೆ ಕವರ್ ಇದೆ, ನೆಕ್ ಕವರ್ ಆಗಿದೆ, ರೌಂಡ್ ನೆಕ್ ಇದೆ. ಸೊ ಇದು ಅಷ್ಟೇ ನೋಡಿ, ತುಂಬಾ ಅಗಲವಾಗಿದೆ ಕ್ಲಾತು. ಫ್ರೀಯಾಗಿ ಇದನ್ನ ನಾವು ಹಾಕ್ಕೊಂಡು ಓಡಾಡಬಹುದು, ಮೂವ್ ಮಾಡಬಹುದು. ತುಂಬ ಕಂಜೆಸ್ಟೆಡ್ ಆಗೇನಿಲ್ಲ. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಒಂದು ಬ್ಲ್ಯಾಕ್, ವೈಟ್, ಗ್ರೇ ಕಲರ್ ಮಿಕ್ಸ್ ಇರೋದ್ರಿಂದ ಸೊ ತುಂಬ ಅಂದರೆ ತುಂಬಾ ಲುಕ್ಕಾಗಿ ಕಾಣುತ್ತೆ. ಅದೇ ಈ ಲೆಂತ್ ನೋಡಿ, ಇದ್ರ ಲೆಂತ್ ಕೂಡ ಹಾಗೇ ಫುಲ್ ಕೆಳವರೆಗೂ ಕೂಡ ಕಾಲ್ವರೆಗೂ ಕೂಡ ಲೆಂತ್ ಬಂದು ಕವರ್ ಆಗುತ್ತೆ. ಸೊ ತುಂಬ ಅಂದರೆ ತುಂಬಾ ಕಂಫರ್ಟಬಲ್ ಆಗಿ ಫೀಲನ್ನು ಕೊಡುವಂಥ ಸೊ ಈ ಒಂದು ಗೌನ್ ನಿಮಗೆ ಇಷ್ಟ ಆದರೆ ನೀವು ಕೂಡ ಇದನ್ನು ನೀವು ಬೈ ಮಾಡಿ. ಆ್ಯಂಡ್ ಹಾಗೆ ಇದು ನನ್ನ ಮೂರನೇ ಗೌನು. ಇದು ಗ್ರೀನ್ ಕಲರ್ ಇದೆ, ಹಾಗೆಯೇ ಪಿಂಕ್ ಕಲರ್ ಇದಕ್ಕೆ ವೇಲ್ ದುಪ್ಪಟ ಬಂದಿದೆ. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನನಗೆ ಎಲ್ಲ ಗೌನ್ಗಳು ತುಂಬಾ ಇಷ್ಟ ಆದವು.
ತುಂಬ ಕಡಿಮೆ ಅಂದರೆ ಬಿಲೋ 500 ಎಲ್ಲ ಇರೋದು ಕೂಡ ತುಂಬಾ ಚೆನ್ನಾಗಿ ತುಂಬ ಲುಕ್ಕಾಗಿ ಕಾಣುತ್ತೆ. ಸೊ ನೋಡಿ ಈ ಒಂದು ಗೌನ್ ಹೇಗಿದೆ ಅಂತೇಳಿ. ಇದಕ್ಕೆ ಈ ರೀತಿ ಎಂಬ್ರಾಯ್ಡ್ರಿ ಕೂಡ ಮಾಡಿದ್ದಾರೆ ಮಿರರ್ ವರ್ಕಲ್ಲಿ. ಸೊ ಇದನ್ನು ಕೂಡ ನಿಮಗೆ ವೇರ್ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಪರ್ಲ್ಗಳನ್ನ ಹಾಕಿದ್ದಾರೆ. ಸೊ ಈ ಪರ್ಲ್ ಏನು ಗಮ್ಮಲ್ಲಿ ಅಂಟಿಸಿರೋದಲ್ಲ, ಉದುರೋಗುತ್ತೆ ಅಂಥೇಳಿ ಈ ಥರ ನೋಡಿ ಇದರ ಲಾಕ್ ಥರ ಮಾಡಿದ್ದಾರೆ. ಸೊ ಹಾಗಾಗಿ ಇದು ನಾವು ವಾಶ್ ಮಾಡಿದ್ರೂ ಕೂಡ ಏನು ಬಿದ್ದೋಗೋದಿಲ್ಲ ಇದು. ಸೊ ತುಂಬ ಚೆನ್ನಾಗಿದೆ ಇದು ಕೂಡ. ಹಾಗೆ ಲೆಂತ್ ಕೂಡ ಅಷ್ಟೇ ನೋಡಿ, ಫುಲ್ಲು ಉದ್ದ ಇದೆ, ನಮಗೆ ಕೆಳವರೆಗೂ ಕೂಡ ಬರುತ್ತೆ. ಅಂದರೆ ನಮ್ಮ ಕಂಪ್ಲೀಟ್ ನಮ್ಮ ಏನು ಕವರ್ ಮಾಡುತ್ತೆ ಇದು ಕಾಲು ಕೆಳಗಡೆವರೆಗೂ ಕೂಡ. ಸೊ ಇದು ಕೂಡ ತುಂಬ ಚೆನ್ನಾಗಿರುವಂಥ ಮತ್ತೊಂದು ಗೌನ್. ಹಾಗೆ ಇದ್ರದ್ದು ದುಪ್ಪಟ್ಟ ನೋಡಿ ಈ ಥರ ಇದೆ. ಸೊ ನಿಮಗೆ ವೇರ್ ಮಾಡಿ ಅಲ್ಲೂ ಕೂಡ ತೋರಿಸ್ತೀನಿ ಹೇಗೆ ಏನು ಅಂತ ಹೇಳಿ. ಇದು ಬಾಂಧನಿ ಡಿಸೈನ್ ಇರುವಂಥ ಒಂದು ದುಪ್ಪಟ್ಟ. ಆ್ಯಂಡ್ ಈ ಮೂರನೇ ಗೌನ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕಾಂಟ್ರಾಸ್ಟ್ ಕಲರಲ್ಲಿ ಟಾಪು ಮತ್ತು ಅದು ವೇಲಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಲುಕ್ಕಾಗಿ ಎಲಿಗೆಂಟಾಗಿ ಕಾಣುತ್ತೆ. ಇದನ್ನು ಕೂಡ ನಾವು ಪಾರ್ಟಿಗೆ ಅಥವಾ ಸಿಂಪಲ್ಲಾಗಿ ಹಾಕೊಬಹುದು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಇದರ ಎಂಬ್ರಾಯ್ಡ್ರಿ ನೋಡಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಕೊಟ್ಟಿದ್ದಾರೆ. ಸೊ ಮಿರರ್ ವರ್ಕಲ್ಲಿ ಎಂಬ್ರಾಯ್ಡ್ರಿ ಮಾಡಿರುವಂಥದ್ದು. ಸೊ ಕಂಪ್ಲೀಟ್ ಟಾಪಿನ ಈ ಮೇಲ್ಗಡೆ ಭಾಗ ಈ ಥರ ಏನೋ ಎಂಬ್ರಾಯ್ಡ್ರಿ ಆಗಿದೆ. ಆ್ಯಂಡ್ ಹಾಗೆ ಹೇಳ್ದಂಗೆ ಇದು ಪರ್ಲ್ ಅಷ್ಟೇ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಪರ್ಲ್ ಯಾವಾಗಲೂ ಕೂಡ ಇದನ್ನು ಏನು ವಾಶ್ ಎಲ್ಲ ಮಾಡಿದ್ರೂ ಕೂಡ ಏನು ಉದುರೋಗೋದಿಲ್ಲ, ಯಾಕಂದರೆ ಇದು ಹಿಂದೆ ಇದನ್ನು ಲಾಕ್ ಮಾಡಿರುವಂಥದ್ದು. ಸೊ ಹಾಗಾಗಿ ತುಂಬಾ ಕಂಫರ್ಟಬಲ್ ಆಗಿದೆ. ಇದ್ರ ಲೆಂತ್ ಕೂಡ ಹಾಗೇ ಫುಲ್ ಇದೆ. ಮತ್ತು ಕೆಳಗಡೆ ಕೂಡ ಇದಕ್ಕೆ ಈ ಥರ ಪರ್ಲ್ಗಳನ್ನು ಹಾಕಿದ್ದಾರೆ. ಸೊ ಇದ್ರ ವೇಲಂತೂ ತುಂಬಾ ಚೆನ್ನಾಗಿದೆ. ಇದು ಕೂಡ ಕ್ಲಾತ್ ಬಂದು ಜಾರ್ಜೆಟ್ಟೇ ಇರುವಂಥದ್ದು. ಸೊ ಇದು ಇದ್ರದ್ದು 4 ಸೈಡ್ ಈ ಥರ ಗೋಲ್ಡ್ ಲೇಸನ್ನು ಹಾಕಿದ್ದಾರೆ. ಸೊ ಅದು ಕೂಡ ಇನ್ನೊಂದು ಸ್ವಲ್ಪ ಇದಕ್ಕೆ ಏನೋ ಲುಕ್ಕನ್ನು ಎನ್ಹಾನ್ಸ್ ಮಾಡುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ವೇಲ್ ಹಾಕ್ಕೊಂಡ್ರಂತೂ. ಸೊ ವೇಲ್ದು ಅಗಲ ಮತ್ತು ಉದ್ದ ಕೂಡ ಅಷ್ಟೇ ನಮಗೆ ಎಷ್ಟು ಬೇಕು ನೋಡಿ ಅಷ್ಟಿದೆ. ತುಂಬ ಕಡಿಮೆ ಎಲ್ಲ ಏನಿಲ್ಲ. ಕೆಲವೊಂದು ಡ್ರೆಸ್ಸಿಗೆ ನಾವು ಡ್ರೆಸ್ ತೊಗೊಂಡಾಗ ರೆಡಿ ಡ್ರೆಸ್ಸಲ್ಲಿ ವೇಲ್ ತುಂಬ ತುಂಡ ಬರುತ್ತೆ, ಬಟ್ ಇದು ಹಾಗಲ್ಲ. ಆ್ಯಂಡ್ ಹಾಗೆ ಇದಕ್ಕೆ ಹಿಂದೆ ಈ ಥರ ನೋಡಿ ಲೇಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ಕಂಪ್ಲೀಟಾಗಿ ನಾವು ವೇರ್ ಮಾಡಿದಾಗ ಈ ಥರ ಕಾಣುತ್ತೆ. ಸೊ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಈ ಒಂದು ಡ್ರೆಸ್ಗಳು ಇಷ್ಟ ಆಗಿದ್ದರೆ ಇದರ ಲಿಂಕ್ ಎಲ್ಲ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಒಂದು ಸಲ ಚೆಕ್ ಮಾಡಿ. ಆ್ಯಂಡ್ ಇದು ನನ್ನ ಕೊನೆಯ ಗೌನ್. ಬೇಬಿ ಪಿಂಕ್ ಕಲರ್ ಇದೆ. ನನ್ನ ಹತ್ರ ಈ ಕಲರ್ ಡ್ರೆಸ್ ಯಾವುದೂ ಇರಲಿಲ್ಲ, ಹಾಗಾಗಿ ಇದನ್ನು ನಾನು ತೊಗೊಂಡೆ. ಇದು ಕೂಡ ದುಪ್ಪಟ್ಟ ಇರುವಂಥ ಒಂದು ಸೆಟ್ ಇದು. ಸೊ ದುಪ್ಪಟ್ಟ ಇರೋದು ನನಗೆ 2 ಸೆಟ್ ಬಂದಿರೋಂಥದ್ದು ಈ ಸಲ. ಇನ್ನೆರಡು ದುಪ್ಪಟ್ಟ ಏನಿಲ್ಲ, ಹಾಗೆ ಇರುವಂಥದ್ದು. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಕಂಪ್ಲೀಟ್ ಪ್ಲೇನ್ ಆಗಿದೆ, ಯಾವುದೇ ರೀತಿಯ ವರ್ಕ್ ಅಥವಾ ಏನೂ ಇಲ್ಲ. ಕಂಪ್ಲೀಟ್ ಪ್ಲೇನ್ ಅಂದರೆ ಪ್ಲೇನ್ ಡ್ರೆಸ್ ಅಷ್ಟೇ ಇದು. ಸೊ ಈ ರೀತಿ ಇದನ್ನು ಕೂಡ ನಿಮಗೆ ವೇರ್ ಮಾಡಿ ತೋರಿಸ್ತೀನಿ. ಇದು ಸ್ಲೀವ್ಸ್ ಕೂಡ ನೋಡ್ತಾ ಇದ್ದೀರಾ ನೀವು. ಇದು ಕೂಡ ಸ್ಲೀವ್ಸ್ ತುಂಬ ಏನು ಫುಲ್ ಸ್ಲೀವ್ಸ್ ಇರುವಂಥದ್ದು. ಆ್ಯಂಡ್ ಇದ್ರ ಲೆಂತ್ ಕೂಡ ಹಾಗೆಯೇ ನಮ್ಮ ಕಂಪ್ಲೀಟ್ ನನ್ನ ಒಂದು ಹೈಟ್ ಬಂದು 5.1 ಇದೆ. ಸೊ ನನ್ನ ಹೈಟಿಗೆ ಇದು ಕಂಪ್ಲೀಟ್ ನನಗೆ ಪೂರ್ತಿ ಕವರ್ ಆಗುತ್ತೆ ಈ ಒಂದು ಗೌನು. ಆ್ಯಂಡ್ ಹಾಗೆಯೇ ಇದ್ರ ವೇರ್ ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಜಾರ್ಜೆಟ್ದ ಕ್ಲಾತ್. ಇದಕ್ಕೆ ಈ ಥರ ಮಿರರ್ ವರ್ಕನ್ನು ಮಾಡಿರುವಂಥದ್ದು. ಸೊ ಅಂದರೆ ಕಂಪ್ಲೀಟ್ ಈ ಒಂದು ದುಪ್ಪಟ್ಟ ಎಲ್ಲ ಕಡೆ ಕೂಡ ಎಡ್ಜಸ್ಸಲ್ಲಿ ಈ ಥರ ಮಿರರ್ ವರ್ಕನ್ನು ಮಾಡಿದ್ದಾರೆ. ಸೊ ಇಷ್ಟು ಅದರದ್ದು ಲೆಂತ್ ಬರುತ್ತೆ. ದುಪ್ಪಟ್ಟದು ಅಗಲ ಬಂದು ಇಷ್ಟು ಬರುತ್ತೆ. ಇದು ಲೆಂತ್ ಎಲ್ಲ ಬಿಡ್ತು, ಅಗಲ ಇಷ್ಟು ಬರುತ್ತೆ. ಆ್ಯಂಡ್ ಇದರ ಉದ್ದ ಬಂದು ನೋಡಿ, ನಾವು ಈ ಥರ ಹಾಕ್ಕೊಂಡ್ರೆ ತೋರಿಸ್ತೀನಿ ನಿಮಗೆ. ಸೊ ಇಷ್ಟು ಬರುತ್ತೆ. ಸೊ ಈಗೆಲ್ಲ ಯಾರು ತುಂಬ ಲೆಂತ್ ವೇಲನ್ನು ಯಾರು ಹಾಕ್ಕೊಳ್ಳೋದಿಲ್ಲಲ್ಲ. ಸೊ ಸಾಕಾಗುತ್ತೆ ಇಷ್ಟು ಏನು ಲೆಂತಿನ ವೇಲು. ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ನಿಮಗೆ ವೇರ್ ಮಾಡಿ ತೋರಿಸ್ತೀನಿ. ಸೊ ನೋಡಿ. ಸೊ ಆಗಲೇ ಹೇಳ್ದಂಗೆ ಇದು ನನ್ನ ಕೊನೆಯ 4ನೇ ಒಂದು ಗೌನು. ಇದು ದುಪ್ಪಟ್ಟ ಮತ್ತು ಗೌನ್ ಎರಡು ಕೂಡ ಬಂದಿರುವಂಥದ್ದು. ಸೊ ಆಗಲೇ ಹೇಳ್ದಂಗೆ ಕಂಪ್ಲೀಟ್ ಪ್ಲೇನ್ ಇದೆ, ಯಾವುದೇ ರೀತಿ ಡಿಸೈನ್ ಇಲ್ಲ. ಸೊ ಇದು ಕೂಡ ಕಂಪ್ಲೀಟ್ ನನ್ನ ಹೈಟಿಗೆ ಕವರ್ ಆಗುತ್ತೆ, ನನ್ನ ಕಾಲ್ವರೆಗೂ ಕೂಡ ಇದು ಕವರ್ ಆಗುತ್ತೆ. ಇದ್ರದ್ದು ನೆಕ್ ಬಂದು ರೌಂಡ್ ನೆಕ್ ಇದೆ. ತುಂಬಾ ಸಿಂಪಲ್ ಆಗಿದೆ, ಯಾವುದೇ ರೀತಿ ವರ್ಕು ಅಥವಾ ಡಿಸೈನ್ಸ್ ಏನು ಇಲ್ದಿರೋದ್ರಿಂದ ತುಂಬ ಸಿಂಪಲ್ಲಾಗಿ ತುಂಬಾ ಲುಕ್ಕಾಗಿ ಕಾಣುತ್ತೆ. ಇದು ಕೂಡ ತುಂಬ ಅಂದರೆ ತುಂಬಾ ಕಂಫರ್ಟಬಲ್ ಆಗಿದೆ. ಎಲ್ಲ ನಾನು ತೊಗೊಂಡಿರುವಂಥ ಈ 4 ಗೌನು ಕೂಡ ತುಂಬ ಕಂಫರ್ಟಬಲ್ ಆಗಿದೆ. ಕೆಲವೊಂದೆಲ್ಲ ಏನಂತಂದರೆ ನಾವು ವೇರ್ ಮಾಡಿದಾಗ ನಮಗೆ ತುಂಬಾ ಹಿಂಸೆ ಅನಿಸುತ್ತೆ, ತುಂಬ ಏನೋ ಚುಚ್ಚುವಂಥದ್ದು ಅಥವಾ ಇನ್ನೇನೋ ಕಸಿವಿಸಿ ಆಗ್ತಿರುತ್ತೆ. ಬಟ್ ಈ ಎಲ್ಲ ಗೌನ್ಗಳು ಆಗಲ್ಲ, ತುಂಬಾ ಕಂಫರ್ಟಬಲ್ ಆಗಿದೆ. ನಾವು ಮೈ ಮೇಲೆ ಹಾಕಿದರೂ ಕೂಡ ಹೆವಿ ವೆಯ್ಟ್ ಅನಿಸಲ್ಲ ಅಥವಾ ತುಂಬ ಏನೋ ನಮಗೆ ಇರಿಟೇಟ್ ಮಾಡೋದಿಲ್ಲ. ತುಂಬ ಚೆನ್ನಾಗಿ ನಮಗೆ ಇದು ಫೀಲನ್ನು ಕೊಡುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ನನಗೆ ಈ 4 ಗೌನು ಕೂಡ ತುಂಬಾ ಇಷ್ಟ ಆದವು.
ಹಾಗಾಗಿ ನಿಮಗೂ ಯಾರಾದರೂ ಈ ಒಂದು ಗೌನ್ಗಳು ಇಷ್ಟ ಆದರೆ ತಗೊಳ್ಳಿ ಅಂತೇಳಿ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇರೋಂಥದ್ದು. ಸೊ ಆಗಲೇ ಹೇಳ್ದಂಗೆ ನನಗೆ ಏಪ್ರಿಲ್ ಮಂತಲ್ಲಿ ನನ್ನ ಬರ್ಡೇ ಇರೋದ್ರಿಂದ ನಾನು ಬರ್ಡೇಗೆ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ 4 ಗೌನಲ್ಲಿ ಯಾವ ಗೌನನ್ನು ನಾನು ನನ್ನ ಬರ್ಡೇಗೆ ಹಾಕ್ಕೊಳ್ಳಿ ಅಂತೇಳಿ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವೆಲ್ಲ ಯಾವುದನ್ನು ಹೇಳ್ತಿರೋದನ್ನೇ ನಾನು ನನ್ನ ಬರ್ಡೇ ದಿನ ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ಎಲ್ಲ ಡ್ರೆಸ್ಗಳು ಇಷ್ಟ ಆದರೆ ನೀವೊಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ನನ್ನ ಮೀಶೋ ಗೌನ್ ಹಾಲ್ ಆಗಿತ್ತು. ಸೊ ಈ ಒಂದು ಗೌನ್ಗಳು ಅಥವಾ ಈ ಒಂದು ಕುರ್ತಿ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಿಮಗೂ ಬೇಕಂದರೆ ಆಗಲೇ ಹೇಳ್ದಾಗೆ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ. ಖಂಡಿತ ಒಂದು ಸಲ ಹೋಗಿ ಚೆಕ್ ಮಾಡಿ. ಸೊ ನೋಡಿದ್ರಲ್ಲ, ನಾನು ಇದಿಷ್ಟು ಕೂಡ ಮೀಶೋಯಿಂದ ತರಿಸಿರುವಂಥ ಗೌನ್. ಸೊ ಈ ಎಲ್ಲ ಗೌನ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ, ನಿಮಗೂ ಕೂಡ ಇದನ್ನು ಪರ್ಚೇಸ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಇದರ ಎಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಒಂದ್ಸಲ ಹೋಗಿ ಚೆಕ್ ಮಾಡಿ. ನೀವು ಇಷ್ಟ ಆದರೆ ಖಂಡಿತ ಬೈ ಮಾಡಿ. ಹಾಗೆ ನೀವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.